ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರಸ್ತೆಯಿಂದ ಬರುವಂತಹ ಒಂದು ಸಬ್ ರಸ್ತೆ ಇದು. ಇದು ಕಪಿಲಾ ನದಿ. ಇದು ಅಲ್ಲಿ ಕಾಣ್ತಾ ಇರೋದೇ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಟ್ ಮೀನ್ಸ್ ಊಟಿ ರಸ್ತೆ, ನಂಜನಗೂಡು ಸಿಟಿಯಿಂದ ಮೈಸೂರಿಗೆ ಹೋಗುವಂತಹ ಊಟಿ ರಸ್ತೆಗೆ ಇರುವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಈ ರಸ್ತೆ ಇದೆಯಲ್ಲ, ಇದು ಊಟಿ ರೋಡಿಂದ ಇಂಡಸ್ಟ್ರಿಯಲ್ ಏರಿಯಾ ಮುಖಾಂತರ ಬರುವಂತಹ ರಸ್ತೆ. ಇದು ಕೂಡ ಕೋಟೆಗೆ ಮತ್ತು ಮೈಸೂರಿಗೆ ಹೋಗುವಂತಹ ರಸ್ತೆ. ಇದು ಅಲ್ಲೇನು ಕಬ್ಬು ಹಾಕಿದಾರಲ್ಲ, ಅಲ್ಲಿಂದ ಈ ಒಂದು ರೋಡ್ ಫೇಸಿಂಗ್ ಮಾರಾಟಕ್ಕೆ ಇರುವಂಥದ್ದು. ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಪ್ರಾಪರ್ಟಿ. ಒಟ್ಟು 2 ಎಕರೆ 30 ಗುಂಟೆ ಬರುತ್ತೆ. ಸಿಂಗಲ್ ಓನರ್, ಸಿಂಗಲ್ ಫ್ಯಾಮಿಲಿ. ಸುಮಾರು ಒಂದು 250 ಅಡಿಯಷ್ಟು ಬರುತ್ತೆ ರೋಡ್ ಫೇಸಿಂಗ್. ಇದು ನಿಯರ್ ಬೈ ಇಂಡಸ್ಟ್ರಿಯಲ್ ಏರಿಯಾ, ನಿಯರ್ ಬೈ ಊಟಿ ರೋಡ್ ಆ್ಯಂಡ್ ನಿಯರ್ ಬೈ ಕಪಿಲಾ ರಿವರ್. ಸೊ ಇದು ನಾರ್ತ್ ಫೇಸಲ್ಲಿ ಇರುವಂತಹ ಪ್ರಾಪರ್ಟಿ. ಅಲ್ಲಿ ಕಬ್ಬು ಬೆಳೆದಿದ್ದಾರಲ್ಲ, ಅಲ್ಲಿ ತನಕ ಇರುವಂಥದ್ದು. ಇದು ಎಲೆಕ್ಟ್ರಿಕ್ ಲೈನು ಇಲ್ಲೇ ಇದೆ. ಇದು ಇಂಡಸ್ಟ್ರಿ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಏಕೆಂದರೆ ನೋಡಿ, ಅದು ಕಾಣ್ತಾ ಇದೆಯಲ್ಲ, ಅದೇ ಇಂಡಸ್ಟ್ರಿಯಲ್ ಏರಿಯಾ, ಇಂಡಸ್ಟ್ರಿ ಅದು. ಸೊ ಇದು ಮೈಸೂರಿಗೆ ನಿಯರ್ ಇದೆ. ಇದು ಒಂದು ಮಲ್ಟಿಪರ್ಪಸ್ ಲ್ಯಾಂಡ್. ಇದು ಫಾರ್ ಎಕ್ಸಾಂಪಲ್ ಒಂದು 3 ಜನ ಸೇರಿ ತೊಗೊಬೋದು. ಒಂದು 20 ಗುಂಟೆ ಆ ಥರ ಬೇಕಾದ್ರೆ ತೊಗೊಬೋದು, ಇಲ್ಲ ಇಬ್ಬರು ಸೇರಿ ತೊಗೊಬೋದು. ಒಂದು ಮೈಕ್ರೋ ಫಾರ್ಮ್ ಮಾಡ್ಬೋದು, ಇಲ್ಲಾಂದರೆ ಫ್ಯಾಕ್ಟ್ರೀಸ್ ಮಾಡ್ಬೋದು. ಸೊ ಹೀಗೆ ಇದು ಒಂದು ಮಲ್ಟಿಪರ್ಪಸ್ ಏರಿಯಾ. ಯಾಕೆಂದರೆ ಇದು ಅಡ್ಜಸೆಂಟ್ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಇರೋದ್ರಿಂದ ಸೊ ಇದು 2 in 1 ಆಗುತ್ತೆ. ಜನರಲ್ ಪ್ರಾಪರ್ಟಿ, ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಕ್ಲಾರಿಟಿ ಇದೆ. ಸೊ ನೀವು ಕೂಡ ಲೀಗಲ್ ಚೆಕ್ ಮಾಡ್ಕೊಳ್ಳಿ, ಸರ್ವೆ ಮಾಡಿಸ್ಕೊಂಡು ದೆನ್ ವಿ ವಿಲ್ ಗೋ ಟು ರಿಜಿಸ್ಟ್ರೇಷನ್. ಇದು ಮೈಸೂರು ರಿಂಗ್ ರೋಡಿಂದ 20 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 20 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 2 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್ ಆ್ಯಂಡ್ ಅಡ್ಜಸೆಂಟ್ ಇಂಡಸ್ಟ್ರಿಯಲ್ ಏರಿಯಾ. Okay, thanks for watching.